ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲರೂ ಬಿರಿನಿ ಲಾಭಕ್ನೆ ಹಂಗೆ ಆ ಬೆಲ್ ಐಕನ್ ಬಟನ್ನ ಒತ್ತರಾಪು ಮರಿಬೇಡ್ರಿ. ಎಲೆ ತಿಮ್ಮ, ಎಲೆ ತಿಮ್ಮ. ಯಾಕಪ್ಪೋಯ್ ಅಂಗುಳಿ ಕೆಮ್ತೀಯ? ಏನು ಮಾಡ್ತಿದ್ದಪ್ಪ ತಿಮ್ಮ ಒಳಗೆ? ಒಬ್ಬನೇ ಸೇರ್ಕೊಂಡು ಆಗಿಂದಟಿ ಹೊರಕ್ಕೆ ಬರ್ದಂಗೆ ಏನು ಮಾಡ್ತಿದ್ದಪ್ಪ ತಿಮ್ಮ? ಯಪ್ಪೋಯ್ ಸ್ಕೂಲಾಗೆ ಹೋಮ್ವರ್ಕ್ ಕೊಟ್ಟಿದ್ರು, ಬರೀತಾ ಇದ್ದೆ, ಓದ್ಕೊಂತಿದ್ದೆ ಕಣಪ್ಪೋಯ್. ಏನು ಓದ್ಕೊಂತಿದ್ದಲ್ಲ ತಿಮ್ಮ? ಒಂದ್ರ ಒಟ್ಟು ಏನೇನು ಓದ್ಕೊಂಡಿದ್ಯಾ ಹೇಳ ಕೇಳೋಣ. ಯಾಕಂತ ನಾನು ಯಾಕೆ ಓದ್ಕೊಂತಾ ಇದ್ನಿ ಅಂತಾನು ಹೇಳ್ಬೇಕಂತೆ. ಇಂಗ್ಲೀಷ್ದು ಅದು ಯಾಕೆ ಹೇಳಿದ್ರು ಕಲ್ತ್ಕೊಂಬರಕ್ಕೆ, ಕಲ್ತ್ಕೊಂತಿದ್ದೆ ಕಣಪ್ಪೋಯ್. ಅಲ್ಲ ಕಾಣಲ್ಲ ತಿಮ್ಮ, ಓಶಿ ಅದು ಏನೇನು ಕಲ್ತಿದ್ಯಾ ಅಂತ ಹೇಳಲ್ಲ. ಓಶಿ ನನಗೂ ಗೊತ್ತಾಗೋದು ಬ್ಯಾಡ್ವೇನಲ್ಲ ತಿಮ್ಮ, ಅದೇನೇನು ಕಲ್ತಿದ್ಯಾ ಅಂತ. ಆಯ್ತು ಹೇಳಪ್ಪೋಯ್, ಹೇಳ್ತೀನಿ ಹೇಳು. ಅದು ಏನೇನು ಕಲ್ತಿದ್ದೀನಿ ಅಂತ. ಸರಿ ಕಣ್ಲ ತಿಮ್ಮ, ಹೇಳ ಅದೇನೇನು ಕಲ್ತಿದ್ಯಾ. ಎ ಫಾರ್ ಆಪಲ್, ಬಿ ಫಾರ್ ಬಾಲು, ಸಿ ಫಾರ್ ಕ್ಯಾಟು, ಡಿ ಫಾರ್ ಡಾಗು, ಇ ಫಾರ್ ಎಲಿಫೆಂಟ್, ಎಫ್ ಫಾರ್ ಫಿಶು, ಜಿ ಫಾರ್ ಗನ್ನು, ಹೆಚ್ ಫಾರ್ ಹೇನು, ಐ ಫಾರ್ ಐಸ್ ಕ್ರೀಮ್. ಇಷ್ಟು ಕಲ್ತಿದ್ದೀನಿ ಕಣಪ್ಪು, ಇನ್ನು ಮುಂದಕ್ಕೆ ಕಲಿಬೇಕು ಕಣಪ್ಪು. ತಿಮ್ಮ ಬೋ ಚಂದ ಕೇಳಿದೆ ಕಣಪ್ಪ. ನಿನಗೆ ಚಂದಕ್ಕೆ ಇಂಗ್ಲೀಷ್ ಗೊತ್ತೈತಿ ಅಂತ ಅನಿಸುತ್ತೆ. ಚಂದಕ್ಕೆ ಹೇಳ್ದು ಹೇಳ ತಿಮ್ಮ. ಒಂದ್ರ ಒಟ್ಟು ಅವನು ಇನ್ನೂ ಚಂದಾಗಿ ಕಲ್ಕಳ ತಿಮ್ಮ. ಹ್ಞೂ ಕಣಪ್ಪೋಯ್, ಚಂದಕ್ಕೆ ಕಲ್ತ್ಕೊಂತೀನಿ ಹೇಳು. ಏನು ಮಗಂಡು ಓತಾರೆ ನೀನು ನಿನ್ನ ಮಗ ಏನೋ ಮಾತಾಡ್ತಾ ನಿಂತಿದ್ದೀರಾ? ಶಿವನೇ ಶಂಭುಲಿಂಗ, ಬನ್ನಪ್ಪ ಈ ಬಾಳಿನ ಅಮಾವಾಸ್ಯೆ, ಯಾತೂ ಇಲ್ಲ ಕಂಡ್ಲ ಅಮಾವಾಸ್ಯೆ. ಒಂದ್ರ ಒಟ್ಟು ನನ್ನ ಮಗ ಹೆಂಗೆ ಓದ್ತಾನೆ ಅಂತ ನೋಡ್ತಾ ಇದ್ದೆ ಕಂಡ್ಲ ಅಮಾವಾಸ್ಯೆ. ಅಷ್ಟೊತ್ತಿಗೆ ನೀನು ಎಲ್ಲಿದ್ದ ಕಂಡ್ಲ ಅಮಾವಾಸ್ಯೆ, ಇಲ್ಲಿಗೆ ಹಂಗೆ ವಾಕ್ರಿಸ್ಕೊಂಬಿಟ್ಟೆ ನೋಡ್ಲ. ಅಯ್ಯಯ್ಯ, ಬೆಳಗ್ಗೆಯಿಂದ ಕುತ್ಕೊಂಡು ಅದೇನು ಮಾತಾಡ್ತೀರಪ್ಪ. ತೆಗಿರತ್ತಾಗಿ ಹೋಗ್ಬಿಟ್ಟು ಹೊಲ್ದಕ್ಕೆ ಅದು ಏನಾಗೈತೆ, ಆ ಮೋಟ್ರ್ ಪಂಪು ಏನೋ ಸಮಸ್ಯೆ ಆಗೈತಿ, ಆ ಕರೆಂಟ್ ಯಾಕೋ ಎತ್ಕೊಂಡಿಲ್ಲ ಅಂತೆ ಅಂತ ಪಕ್ಕದ ಮನೆ ನರಸಿಂಹಜ್ಜ ಅಂತ ಹೇಳ್ತಿದ್ದ. ಹೋಗ ಒಂದ್ರ ಒಟ್ಟು ನೋಡೋಕ್ಕಾಗತ್ತೆ ಹೊಲ್ದಕ್ಕೆ ಅದು ಏನಾಗೈತೆ ಅಂತ. ಇಲ್ಲೇ ಮಂತಾಗಿ ಸೇರ್ಕೊಂಡು ಕಾಲ ಹಾಕ್ತೀರಾ? ಹೋಗಿ ಹೊಲ್ದಕ್ಕೆ ಅದು ಏನಾಗೈತೆ ಅಂತ ನೋಡ್ರಿ ಒಂದ್ರ ಒಟ್ಟು. ಏನೇ ಇವಳ ಈಗಿನ್ನ ಬಂದಲ್ವೇ ಹೊಲ್ದಾಗಿದ್ದ? ನಾನೇನು ಎತ್ತಾಗ ಏನು ಹೋಗಿಲ್ಲ ಹೇಳು. ಸರಿ ಆಯ್ತು ಹೇಳಮ್ಮ, ಹೋಗಿ ಅದೇನಂತ ಹೊಲ್ದಾಕೆ ನೋಡ್ಕೊಂಬತ್ತೀವಿ ಹೇಳು. ಸರಿ ಆಯಿತು, ಬಿರಿನ ಹೋಗಿ ಬರೋಗ್ರಿ ಹೊಲ್ದಕ್ಕೆ. ಆ ನೀರು ಬೋರ್ಗಳಲ್ಲಿ ಎತ್ಕೊಂಡವು ಇಲ್ಲ ಒಂದ್ರ ಒಟ್ಟು ಹೋಗಿ ನೋಡ್ಕೊಂಬರಾಗ ಹೋಗ್ರಿ. ಏನಲ್ಲ ತಿಮ್ಮ, ನಾನು ನೋಡಿದ್ರೆ ನೋಡ್ದಂಗೆ ಹೋಗ್ತೀಯಲ್ಲ, ಯಾಕಪ್ಪ ತಿಮ್ಮ? ನಾನು ಮಾತಾಡಿಸ್ತಿಲ್ಲಂಗೆ ಹೋಗ್ತೀಯಲ್ಲ ತಿಮ್ಮ? ಹಂಗೇನಿಲ್ಲ ಕಣೋಯ್, ಅಮಾವಾಸ್ಯೆ ಅವಣ್ಣಯ್ಯೋಯ್, ಅಪ್ಪ ಮುಂದೆ ನಡ್ಕೊಂಡು ಹೋಗ್ತಿತ್ತಲ್ಲ, ಅದಕ್ಕೆ ನಾನು ಹೋಗ್ತಿದ್ನಪ್ಪ. ನೀನು ಏನು ಮಾತಾಡಿಸ್ಲಿಲ್ಲ, ಅದಕ್ಕೆ ನಾನು ಏನು ಮಾತಾಡಿಸ್ಲಿಲ್ಲ. ಅಲ್ಲ ಕಣಲ್ಲ ತಿಮ್ಮ, ನೀನಿನ್ನು ಮದುವೆ ಆಗಕ್ಕಿಲ್ಲೇನಲ್ಲ? ನಾನು ಅವಾಗೆ 4ನೇ ಕ್ಲಾಸ್ಗೆ ಮದುವೆ ಆಗಿದ್ದೆ ಕಣಲ್ಲ ತಿಮ್ಮ, ನೀನು ಅವಾಗೆ 5ನೇ ಕ್ಲಾಸು. ವಯಸ್ಸಿ ಮದುವೆ ಮಾಡಪ್ಪ ಅಂತ ಹೇಳಿ ನಿಮ್ಮ ಅಪ್ಪನ ಕೇಳು. ನಿಮ್ಮ ಅಪ್ಪಯ್ಯ ಮದುವೆ ಮಾಡೋ ಅಂತ ಕೇಳ್ದೇನೆ ನಿನಗೆ ಹೆಂಗಪ್ಪ ಮದುವೆ ಮಾಡಿಬಿಡುತ್ತೆ, ಅದಕ್ಕೆ ನಿಮ್ಮ ಅಪ್ಪಯ್ಯಗೆ ಕೇಳತ್ತಿಮ್ಮ ನನಗೆ ಮದುವೆ ಮಾಡಪ್ಪ ಅಂತ. ಅಪ್ಪಯ್ಯ ಬೈಯಲ್ಲೇನು? ಆಮೇಲೆ ನಾನು ಕೇಳಿದ್ರೆ ಅಪ್ಪಯ್ಯ ಬೈದ್ರೆ ಏನು ಮಾಡೋಣ ಅಣ್ಣೋಯ್? ಇಷ್ಟು ಮುಂದಾಗೇನೆ ಎಲ್ಲ ಮದುವೆ ಮಾಡ್ತಾರೆ ಅಣ್ಣ ಎಲ್ರಿಗೂ. ನಾನಿನ್ನು ಇವಾಗ 5ನೇ ಕ್ಲಾಸ್ ಅಣ್ಣೋಯ್. ಇದೇ ನೋಡ್ಲಾ ನಿನಗೆ ಗೊತ್ತಾಗಕ್ಕಿಲ್ಲ ಅಂಬೋದು ತಿಮ್ಮ. ಒಂದ್ರ ಒಟ್ಟು ಹೇಳೋದು ಅರ್ಥ ಮಾಡ್ತೇವೆ. ನಿಮ್ಮ ಅಪ್ಪಯ್ಯ 3ನೇ ಕ್ಲಾಸ್ಗೆ ಮದುವೆ ಆಗಿರೋದಕ್ಕೆ ನೀನು ಇವಾಗ 5ನೇ ಕ್ಲಾಸ್ ಆಗಿದೆಯಾ ಕಂಡ? ಓಸಿ ನಾನು 4ನೇ ಕ್ಲಾಸ್ಗೆ ಮದುವೆ ಆಗಿದ್ದೀನಿ ಅಂತ ಅಂದರೆ ನೀನು 5ನೇ ಕ್ಲಾಸ್ ಯಾಕಲಾ ಮದುವೆ ಆಗಬಾರ್ದು? ಓಸಿ ನಿಮ್ಮ ಅಪ್ಪಯ್ಯನ ಮದುವೆ ಮಾಡಪ್ಪೋಯ್ ಅಂತ ಕೇಳು. ಆವಾಗ ಮದುವೆ ಮಾಡ್ತಾರೆ ನಿಮ್ಮ ಅಪ್ಪಯ್ಯ. ನೀನು ಕೇಳಲಿಲ್ಲ ಅಂತಂದ್ರೆ ನಿಮ್ಮ ಅಪ್ಪ ಹೆಂಗ್ಲಾ ಮದುವೆ ಮಾಡ್ತೈತಿ ನಿನಗೆ? ಅಮಾವಾಸ್ಯೆ ಅಣ್ಣಯ್ಯವು ಆಮೇಲೆ ನಮ್ಮ ಅಪ್ಪಯ್ಯ ಬೈಯಕ್ಕಿಲ್ಲ ಅಣ್ಣ, ನಾನು ಮದುವೆ ಮಾಡ್ಕೊಂಡು ಕೊಡು ಅಂತ ಕೇಳಿದರೆ ನೀನು ಹೇಳೋದು ಒಂದ್ರ ಒಟ್ಟು ಸರಿಯಾಗಿ ಐತಪ್ಪ. ನಮ್ಮ ಅಪ್ಪಯ್ಯ 3ನೇ ಕ್ಲಾಸ್ಗೆ ಮದುವೆ ಆಗಿರೋಕ್ಕೆ ನಾನು 5ನೇ ಕ್ಲಾಸ್ ಓದ್ತಿದ್ದೀನಿ. ನಾನು 5ನೇ ಕ್ಲಾಸ್ಗೆ ಮದುವೆ ಆದರೆ ನಮ್ಮ ಮಕ್ಕಳು 8ನೇ ಕ್ಲಾಸ್ ಓದ್ತಾರೆ ಹೇಳಪ್ಪ. ಹಂಗಾರೆ ನಮ್ಮ ಅಪ್ಪನ ಕೇಳೋನೇನಣ್ಣ ಅಮಾವಾಸ್ಯೆ ಅಣ್ಣಯ್ಯ? ನಮ್ಮ ಅಪ್ಪನ ಕೇಳಲ್ಲ ಮದುವೆ ಮಾಡ್ಕೊಂಡು ಕೊಡು ಅಂತ. ಹ್ಞೂ ಕಣ್ಲಾ ತಿಮ್ಮ, ನಿಮ್ಮ ಅಪ್ಪನ ಕರೆದು ಕೇಳಲ್ಲ
ಯಾಪೋಯ್ ಯಾಪೋಯ್ ನನಗೆ ಮದುವೆ ಮಾಡಪೋಯ್ ಅಂತ ಅಂದ್ರೆ ನಿಮ್ಮ ಅಪ್ಪ ನಿನ್ನ ಚಂದಕ್ಕೆ ಮದುವೆ ಮಾಡ್ತೈತೆ ಕಣ್ಲ. ಕೇಳಲ್ಲ ತಿಮ್ಮ ನಿಮ್ಮ ಅಪ್ಪನ ಮದುವೆ ಮಾಡಕ್ಕೆ. ನಿಮ್ಮ ಅಪ್ಪಯ್ಯ ಕೇಳದೆ ಇದ್ರೆ ಹೆಂಗಲ ನಿನಗೆ ಮದುವೆ ಮಾಡ್ತೈತಿ. ಒಂದ್ರ ಒಟ್ಟು ನಿಮ್ಮ ಅಪ್ಪಯ್ಯ ಮುಂದೆ ನಡ್ಕೊಂಡು ಹೋಗ್ತೈತಿ. ಕರೆದು ಕೇಳಲ್ಲ ತಿಮ್ಮ. ಅಪ್ಪೋಯ್ ಅಪ್ಪೋಯ್ ಒಂದ್ರ ಒಟ್ಟು ನಿಲ್ಲಪ್ಪ. ಎಲೆ ಯೋನ ಆ ಕರೆಂಟ್ ಹೋಗುತ್ತೆ ಅಂತಂದ್ರೆ ಇನ್ನು ಅಲ್ಲೇ ನಿಂತ್ಕೊಂಡು ನಡ್ಕೊಂಡು ಬತ್ತಿದ್ರಲ್ಲ ನಿಧಾನಕ್ಕೆ. ಒಂದ್ರ ಒಟ್ಟು ಬೀರಿನೇ ಬರಲ್ಲ. ಯಾಪೋಯ್ ಯಾಪೋಯ್ ಏನು ಹೇಳ ಬೀರಿನ ತಿಮ್ಮ ಯಾಪೋಯ್ ಯಾಪೋಯ್ ಅಂತಾನೆ. ಏನತಿಮ್ಮ? ಯಾಪೋಯ್ ಯಾಪೋಯ್ ನನಗೆ ಮದುವೆ ಮಾಡಪ್ಪೋಯ್. ನಾನು ಮದುವೆ ಆಗ್ಬೇಕಣಪ್ಪೋಯ್. ಅಯ್ಯೋ ಶಿವನೇ ಶಂಭುಲಿಂಗ, ಎಲೆ ತಿಮ್ಮ, ನಿನಗೆ ಯಾರಲ್ಲ ಇದನ್ನು ಹೇಳ್ಕೊಂಡು ಕೊಟ್ಟಿದ್ದು? ಇಷ್ಟು ಮುಂದಾಗೆ ನಿನಗೆ ಮದುವೆ ಆಗೋಕ್ಕೆ ನಿನಗೆ ಯಾರಲ್ಲ ಹೇಳಿದ್ದು ತಿಮ್ಮ? ನೀನಿನ್ನೂ 5ನೇ ಕ್ಲಾಸು ಕಣ್ಲ, ಅವಾಗೇ ನೀನು ಮದುವೆ ಮಾಡ್ಕೊಂಡು ಕೊಡು ಅಂತ ಕೇಳ್ತೀಯಲ್ಲ ತಿಮ್ಮ, ಯಾಕಲ ತಿಮ್ಮ? ಅಪ್ಪೋಯ್ ಅಪ್ಪೋಯ್ ಮತ್ತೆ ನೀನು 3ನೇ ಕ್ಲಾಸ್ಗೆ ಮದುವೆ ಆಗಿದೆಯಂತೆ. ಮತ್ತೆ ನೀನು 3ನೇ ಕ್ಲಾಸ್ಗೆ ಮದುವೆ ಆದರೆ ನಾನು 5ನೇ ಕ್ಲಾಸ್ ಕಣಪ್ಪೋ. ಇವಾಗ ನಾನು 5ನೇ ಕ್ಲಾಸ್ಗೆ ಮದುವೆ ಮಾಡ್ಕೊಂಡು ಕೊಡು ಅಂತ ಕೇಳ್ತಿದ್ದೀನಿ. ನೀನು 3ನೇ ಕ್ಲಾಸ್ಗೆ ಮದುವೆ ಆಗಿದೆಯಲ್ಲಪ್ಪ. ನಾನಿವಾಗ 5ನೇ ಕ್ಲಾಸ್ ಅಲ್ಲ, ಅದಕ್ಕೆ ಮದುವೆ ಮಾಡು ನನಗೆ. ಎಲೆ ತಿಮ್ಮ, ಆ 3 ಮೆಣಸಿನ್ಕಾಯಿ ಉದ್ದ ಇಲ್ಲ ನೀನು ಅವಾಗೇ ಮದುವೆ ಮಾಡಪ್ಪ ಅಂತ ನನ್ನನ್ನು ಕೇಳ್ತೀಯನ್ಲ? ವಯಸ್ಸಿ ನಾನು 3ನೇ ಕ್ಲಾಸ್ ಅಷ್ಟೇ ಕಣ್ಲ ಓದಿರೋದು. ನಾನು ಮುಂದೆ ಓದೋಕ್ಕಾಗಲಿಲ್ಲ ಕಣ್ಲ. ಆ ಇದ್ದೇನೇ ನನಗೆ ತಲೆಗೆ ಗತ್ತಲಿಲ್ಲ ಕಣ್ಲ ತಿಮ್ಮ. ಆ 3ನೇ ಕ್ಲಾಸನ್ನು 3 ಸಲ ಓದಿ ಫೇಲ್ ಆಗಿಬಿಟ್ಟಿವ್ನಿ ಕಣ್ಲ. ನಾನು ಸ್ಕೂಲ್ಗೆ ಹೋಗೋದು 3ನೇ ಕ್ಲಾಸ್ಗೆ ಬಿಟ್ಟೆ. ಅದಕ್ಕೆ ನನ್ನ ವಿದ್ಯಾಭ್ಯಾಸ 3ನೇ ಕ್ಲಾಸ್ವರೆಗೂ ಅಷ್ಟೇ ಕಣ್ಲ ಆಗಿರೋದು. ಹಂಗಂತ ಹೇಳಿ ನೀನಿವಾಗ ನನಗಿನ್ನ ಜಾಸ್ತಿ ಓದಿದೆಯಾ ಅಂತ 5ನೇ ಕ್ಲಾಸ್ವರೆಗೂ ಹೋಗಿದೆಯಾ ಅಂತ ನಿನಗೆ ಮದುವೆ ಮಾಡೋಕ್ಕೆ ಯಾರಲ್ಲ ಹೇಳಿದ್ದು? ಅಯ್ಯೋ ಅಯ್ಯೋ ಕಳ್ಬಡ್ಡಿ ಮಗನೇ, ನಿನಗೆ ಈ ವಯಸ್ಸಿಗೆ ಮದುವೆ ಬೇಕೇನಲ್ಲ ತಿಮ್ಮ? ಮದುವೆ ಬೇಕೆ? ಈ ಅಪ್ ನೋಡಿ ಹಂಗಂತೈತೆ. ನೀನು 3ನೇ ಕ್ಲಾಸ್ಗೆ ಓದಿ ಆಮೇಲೆ ಮದುವೆ ಆಗಿದೆಯಾ? ನಾನು 5ನೇ ಕ್ಲಾಸ್ ಓದಿ ಇನ್ನೂ ಮದುವೆನೇ ಆಗಿಲ್ಲ. ನನಗೂ ಮದುವೆ ಮಾಡಪ್ಪ. ನೀನು ಮಾತ್ರ 3ನೇ ಕ್ಲಾಸ್ ಓದಿ ಮದುವೆ ಆಗ್ಬೋದು. ನಾನು 5ನೇ ಕ್ಲಾಸ್ ಓದಿದ್ರು ನನಗೆ ಮದುವೆ ಮಾಡಂಗಿಲ್ವಾ ನೀನು? ಇದು ನೋಡಿ ಹಂಗೈತೆ. ನನಗೆ ಮದುವೆ ಆಗಬೇಕು, ಮದುವೆ ಮಾಡಪ್ಪೋಯ್. ಕಾಲಾಗ್ಲವು ಮೆಟ್ಟೆ ತಗೊಂಡು ಬಡಿತೀನಿ ನೋಡ್ಲಾ ತಿಮ್ಮ. ಅಯ್ಯೋ 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 ಬಿಡು ಹೋಗ್ಲಿ ಅಂತ ಬಿಟ್ಟರೆ ಅವಾಗೇನೆ ಮದುವೆ ಮಾಡು ಅಂತ ಕೇಳ್ತೀಯ. ಆ ಮುಖದ ಮೇಲೆ ಮೀಸೆನೇ ಚಿಗುರಿಲ್ಲ ಇನ್ನು ಈ ಕಳ್ಬಡ್ಡಿ ಮಗನಿಗೆ. ಅವಾಗೇ ಮದುವೆ ಮಾಡ್ಬೇಕಂತ ಮದುವೆನ? ಏಲೇ ದಡ್ ನನ್ನ ಮಗನೇ, ನಿನ್ಗೆ ಹೇಳೋದು ಅರ್ಥ ಆಗಲ್ವೇನೋ? 3ನೇ ಕ್ಲಾಸ್ ತನಕ ಓದಿ ನಾನು ಫೇಲ್ ಆಗಿದ್ದೀನಿ ಕಣ್ಲ. ಮುಂದಕ್ಕೆ ಓದಿಲ್ಲ ಕಣೋ. ನಾನು ಮುಂದಕ್ಕೆ ಓದಿದ್ದಿದ್ರೆ ಇನ್ನೂ ಜಾಸ್ತಿ ಓದಬೇಕಿತ್ತು ಕಣ್ಲ. ವಯಸ್ಸಿ ಆ 3ನೇ ಕ್ಲಾಸ್ಗೆ ಫೇಲ್ ಆಗಿರೋದಕ್ಕೆ ನಾನು ಮನೆಯಾಗಿದ್ದಕ್ಕೆ ನಮ್ಮ ಅಪ್ಪಯ್ಯ ಅಮ್ಮಯ್ಯ ನನ್ನ ಮದುವೆ ಮಾಡಿದ್ರು ಕಣ್ಲ. ಹಂಗಂತ ನೀನು 5ನೇ ಕ್ಲಾಸ್ ಓದಿದೀಯ ಅಂತ ನಿನ್ನನ್ನು ಮದುವೆ ಮಾಡೋಕ್ಕಾಗ್ತೈತೆ ಅನ್ಲ? ಇಲ್ಲೇ ತಿಮ್ಮ, ನಿನಗೆ ಇನ್ನೆಂಥ ದಡ್ ನನ್ನ ಮಗ ಅಂಬನಲ್ಲ ತಿಮ್ಮ. ಅಯ್ಯಯ್ಯಪ್ಪ, ಇದು ಹಿಂಗೇನಪ್ಪ? ವಯಸ್ಸಿ ನಾನು ಇದು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದಪ್ಪ. ಈ ನಾಗಣ್ಣ 3ನೇ ಕ್ಲಾಸ್ಗೆ ಓದಿ ಮದುವೆ ಆಗ್ಯಾರೆ ಅಂತಂದರೆ ಆ 3ನೇ ಕ್ಲಾಸ್ ಮುಗಿತಿದಂಗೆ ಮದುವೆ ಆಗ್ಯಾರೆ ಅಂತ ಅಂದ್ಕೊಂಡೆ. ವಯಸ್ಸಿ ಇದು ಹಿಂಗಂತ ಗೊತ್ತಿರಲಿಲ್ಲ. ಈಗೇನೋ ತಿಮ್ಮಿಗೆ ಹೇಳ್ಬಿಟ್ಟಿವ್ನಿ. ತಿಮ್ಮ ಇವಾಗ ಏನು ಮಾಡ್ತಾನೋ ಮೊದಲೇ ಅವ್ನಿಗೆ ಯಾತು ತಿಳಿಯೋಕ್ಕಿಲ್ಲ ತಿಮ್ಮಿಗೆ. ಈಗ ಅವ್ರ ಅಪ್ಪ ಇಂತಾಗೆ ಅದೇ ಬೀಳ್ತಾ ನೋಡಿ ಇವಾಗ ತಿಮ್ಮಿಗೆ. ಅವನಿಗೆ ಒಟ್ಟು ಇದು ಒಟ್ಟು ಅರ್ಥ ಆಗ್ಬೇಕಲ್ಲ ತಿಮ್ಮಿಗೆ. ಮೊದಲೇ ದಡ್ಡ ಮಗ ತಿಮ್ಮ. ಅಪ್ಪೋಯ್ ಅಪ್ಪೋಯ್ ನನಗೆ ತಿಪ್ಪುಲ ಸುಂದರಿನೇ ಬೇಕಪ್ಪೋಯ್. ನಾನು ರಚಿತಾರಾಮ್ನಪ್ಪೋ ಮದುವೆ ಆಗೋದು. ವಯಸ್ಸಿ ನನಗೆ ರಚಿತಾರಾಮ್ ಜೊತೆ ಮದುವೆ ಮಾಡ್ಸಪ್ಪೋಯ್. ನನಗೆ ರಚಿತಾರಾಮೇ ಬೇಕಪ್ಪೋಯ್. ಏನೇ ತಿಮ್ಮ, ರಚಿತಾರಾಮು ನಿನಗಿನ್ನ ಒಂದು ಒಟ್ಟು ದೊಡ್ಡಳಾಗ್ತಾಳೆ ಕಣೋ. ಅದಕ್ಕೇನೆ ಆ ಐಶ್ವರ್ಯ ರೈ ಮಗಳಾದ್ರೆ ನಿನಗೆ ಜೋಡಿ ಆಗ್ತಾಳೆ ಕಣ್ಲ. ನಿಮ್ಮ ಅಪ್ಪಗೆ, ಅಪ್ಪ ನನಗೆ ಐಶ್ವರ್ಯ ರೈ ಮಗಳೇ ಬೇಕು, ಐಶ್ವರ್ಯ ರೈ ಮಗಳನ್ನ ನನಗೆ ಮದುವೆ ಮಾಡಪ್ಪೋಯ್ ಅಂತ ಕೇಳತ್ತಿಮ್ಮ. ಅಪ್ಪೋಯ್ ಅಪ್ಪೋಯ್ ನನಗೆ ರೋಚಿತರಾಮ್ ಆದರೆ ದೊಡ್ಡಳಾಗ್ತಾಳಂತೆ. ಐಶ್ವರ್ಯ ರೈ ಮಗಳಾದರೆ ನನಗೆ ಜೋಡಿ ಆಗ್ತಾಳಂತಪ್ಪೋಯ್. ನನಗಿವಾಗ ಐಶ್ವರ್ಯ ರೈ ಮಗಳೇ ಬೇಕಪ್ಪೋಯ್. ಐಶ್ವರ್ಯ ರೈ ಮಗಳು ಜೊತೆ ನನ್ನ ಮದುವೆ ಮಾಡ್ಸಪ್ಪೋಯ್. ನನಗೆ ತಿಪ್ಪುಲ ಸುಂದರಿ ಐಶ್ವರ್ಯ ರೈ ಮಗಳೇ ಬೇಕಪ್ಪೋಯ್, ಮದುವೆ ಮಾಡ್ಸಪ್ಪೋಯ್. ಅಯ್ಯೋ ಕಳ್ಬಡ್ಡಿ ನನ್ನ ಮಗನೇ ತಿಮ್ಮ, ಏನಲ್ಲ ನೀನು ಅಭಿಷೇಕ್ ಬಚ್ಚನು ಅಮಿತಾಬ್ ಬಚ್ಚನು ಆಕಳ ಚಪ್ಪಲಿ ಉದ್ದ ಇಲ್ಲ, ನಿನಗೆ ಅವ್ರ ಮಗಳೂ ಮೊಮ್ಮಗಳಾಗಬೇಕೇನಲ್ಲ?
ಅಯ್ಯೋ ಅಯ್ಯೋ 3 ಬಿಟ್ಟಾನೆ ಸ್ಕೂಲ್ಗೆ ಓದ್ಕೊಂಬಕ್ಕೆ ಹೋಗ್ಲಾ ಅಂತ ಅಂದರೆ ಮದುವೆ ಮಾಡು ಅಂತ ಕೇಳ್ತೀಯನಲ್ಲ. ಅಯ್ಯೋ ಕಳಬಡ್ಡಿ ಮಗನೇ. ಆ, ಅಪ್ಪು ಬಿಡಪ್ಪ, ಮುಖ ಎಲ್ಲ ಕೆಂಪ್ಕಾಗಂಗ್ ಬರ್ತಿದ್ಯಪ್ಪ. ಬಿಡಪ್ಪ ನನ್ನ, ಬಿಡಪ್ಪ. ಇನ್ಮೇಲೆ ನಿಂಗೆ ಕೇಳಕ್ಕಿಲ್ಲ, ಬಿಡಪ್ಪ. ಎಲೆ ತಿಮ್ಮ, ಇನ್ನೊಂದ್ಸಲಿ ಯೋನಾನ ಮದುವೆ ಸುದ್ದಿ ಎತ್ತಿದ್ಯಾ ಅಂತ ಅಂದರೆ ಕಾಲಗಳವು ಚಪ್ಪಲಿ ತಗೊಂಡೆ ಬಡದ್ ಬಿಡ್ತೀನಿ ಕಣ್ಲಾ ನಿನಗೆ. ವಯಸ್ಸಿ ನಿನಗೆ ಮದುವೆ ಆಗು ಅಂತ ಹೇಳಿದ ಕಳ್ ಬಡ್ಡಿ ಮಗ ಯಾರ್ಲಾ ತಿಮ್ಮ? ಅಪ್ಪ, ಅವ ಅಮಾವಾಸ್ಯೆ ಅವ ಅಣ್ಣಯ್ಯ ನೋಡ್ಲಾರ್ದಮ್ಮ, ನಿಮ್ಮ ಅಪ್ಪಯ್ಯ 3ನೇ ಕ್ಲಾಸ್ ಏನೇ ಅವಾಗೆ ಮದುವೆ ಆಗೈತಿ. ನೀನು 5ನೇ ಕ್ಲಾಸ್ ಆದರೂ ಇನ್ನೂ ಮದುವೆನೇ ಮಾಡಿಲ್ಲ. ಅದಕ್ಕೇನೆ ನೀನು ನಿಮ್ಮ ಅಪ್ಪಯ್ಯನ ಕೇಳು, ಮದುವೆ ಮಾಡಪ್ಪ ನನಗೆ ಅಂತ. ನೀನು ಕೇಳಲಿಲ್ಲ ಅಂತಂದ್ರೆ ಹೆಂಗ ತಿಮ್ಮ ನಿನಗೆ ಮದುವೆ ಮಾಡ್ತಾರೆ? ಅದಕ್ಕೇನೆ ನಿಮ್ಮ ಅಪ್ಪಯ್ಯ ನೀನು ಇವಾಗ ಕೇಳು, ನಿನ್ನ ಮದುವೆ ಮಾಡ್ತಾರೆ ನಿಮ್ಮ ಅಪ್ಪಯ್ಯ ಅಂತ ಅಮಾವಾಸ್ಯೆ ಅಣ್ಣಯ್ಯ ಹೇಳ್ತಾಪ. ನಂದಿದ್ರಾಗ ಏನು ಇಲ್ಲ ಕಣಪ್ಪ. ಸುಮ್ಕಿರಪ್ಪ ತಿಮ್ಮ, ಅಳ್ಬೇಡ, ಸುಮ್ಕಿರು. ವಸಿ ಅಮಾವಾಸ್ಯೆ ಅಣ್ಣಯ್ಯನೇ ಅಂತ ಅನ್ಕಂಡ್ಲ, ಬೋರಿ ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಕಂಡ್ಲ. ಸುಮ್ಕಿರಪ್ಪ ತಿಮ್ಮ, ಅಳ್ಬೇಡ. ಸುಮ್ಕಿರು. ನೋಡಿ ಹೋಗೋಣ ಹೊಲ್ದಾಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಮಾವಾಸ್ಯೆ ಹೆಂಗೆಲ್ಲ ಎಡವಟ್ಟು ಮಾಡ್ತಾನೆ ಅಂತ. ವಸಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲ್ನ ಹಂಗೆ ಬೀರಿನೇ ಲಾಭಕ್ನೆ ಆ ಬೆಲ್ ಐಕನ್ ಬಟನ್ ಒತ್ತರಪ್ಪು. ಸುಮ್ಮನಾಗ್ಬೇಡ್ರಿ. ವಸಿ ಹಂಗೆ ನಾಗಣ್ಣವ್ರ ಮೋಟ್ರ್ ಹತ್ರ ಹೋಗ್ತಾ ಇದೀವಿ. ವಸಿ ಅಲ್ಲೇ ಎಡವಟ್ಟಾಗುತ್ತೆ ಅಂತ ಮುಂದಿನ ಸಂಚಿಕೆಗೂ ಬಂದು ನೋಡ್ರಪ್ಪು. ಸುಮ್ಕಾಗ್ಬೇಡ್ರಿ. ವಸಿ ಹಂಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಸುಮ್ಮನಿರ್ಬೇಡ್ರಿ ಕಣ್ರಪ್ಪು. ಆ ಕೆಳಗಡೆ ಕಾಮೆಂಟ್ ಬರೆದು ಹಂಗೆ ಲೈಕ್ ಕೊಡ್ರಪ್ಪು. ವಸಿ ಮುಂದಿನ ಸಂಚಿಕೆಗೆ ಸಿಗ್ತೀನಿ ಕಣ್ರಪ್ಪು.